ಶ್ರೀ ಶಾರದಾದೇವಿ ಜೀವನಗಂಗಾ ಅಧ್ಯಾಯ 29 ಮಾನವೀಯ ಮುಸುಕಿನಲ್ಲಿ ಮುಂದುವರಿದ ಭಾಗ. ಉದ್ಬೋಧನದ ಮುಂದೆ ಕೆಲವು ಗುಡಿಸಲುಗಳಲ್ಲಿ ಕೂಲಿ ಮಾಡುವ ಜನ ವಾಸವಾಗಿದ್ದರು. ಆ ಗುಡಿಸಲೊಂದರಲ್ಲಿ ಒಬ್ಬ ಮನುಷ್ಯನ ಉಪಪತ್ನಿ ಕಠಿಣವಾದ ಕಾಯಿಲೆಗೆ ತುತ್ತಾದಳು. ಆಗ ಆ ಮನುಷ್ಯ ಅವಳಿಗಾಗಿ ಜೀವ ಕೊಟ್ಟು ತುಂಬಾ ಶ್ರದ್ಧೆಯಿಂದ ಸೇವೆ ಶುಶ್ರೂಷೆ ಮಾಡಿದ. ಇದನ್ನೆಲ್ಲ ತಿಳಿದು ಗುಣಗ್ರಾಹಿಗಳಾದ ಶ್ರೀಮಾತೆಯವರು ಒಬ್ಬಳು ಭಕ್ತೆಯ ಮುಂದೆ, ಆಹಾ, ಎಷ್ಟು ಚೆನ್ನಾಗಿ ನೋಡಿಕೊಂಡ, ಇಂತಹ ಶ್ರದ್ಧೆಯನ್ನು ನಾನೆಲ್ಲೂ ನೋಡಿಲ್ಲ, ಇದೇ ನಿಜವಾದ ಸೇವೆ, ಇದೇ ನಿಜವಾದ ಪ್ರೀತಿ ಎಂದು ಆ ಮನುಷ್ಯನ ನಿಷ್ಠಾಯುತ ಸೇವೆಯನ್ನು ಮನಸಾರೆ ಕೊಂಡಾಡಿದರು. ಯಾವುದನ್ನು ನಾಗರಿಕರು ಅನೈತಿಕ, ಅನ್ಯಾಯ, ಅಸಹ್ಯ ಎಂದು ಹೀಗಳೆಯುತ್ತಾರೋ ಅಂತಹ ಸಂಬಂಧವಿಟ್ಟುಕೊಂಡ ಕೆಳ ದರ್ಜೆಯ ಮನುಷ್ಯನೊಬ್ಬನನ್ನು ಶ್ರೀಮಾತೆ ಹೀಗೆ ಹೊಗಳುವುದನ್ನು ಕೇಳಿ ಆ ಭಕ್ತಿಗೆ ಆಘಾತವೇ ಆಯ್ತೆನ್ನಬೇಕು. ಆದರೆ ಆಕೆ ತುಟಿಪಿಟಕ್ಕೆನ್ನದೆ ಸುಮ್ಮನಿದ್ದು ಬಿಟ್ಟಳು. ನಿಜ, ಉದಾರ ಭಾವನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯರಿಗೆ ಸಾಧ್ಯವಾಗದಿರಬಹುದು. ಆದರೆ ಇಲ್ಲಿ ಶ್ರೀಮಾತೆಯವರ ದೃಷ್ಟಿಕೋನವನ್ನು ನೋಡಬೇಕು. ಮೊದಲನೆಯದಾಗಿ, ಈ ಉಪಪತಿ ಉಪಪತ್ನಿಯರ ಸಂಬಂಧದಲ್ಲಿ ಸಾಮಾನ್ಯವಾಗಿ ಶಾಶ್ವತ ಪ್ರೀತಿ, ಶಾಶ್ವತ ವಿಶ್ವಾಸ ಎನ್ನುವುದು ಕಾಣಸಿಗಲಾರದು. ಉಪಪತಿಯ ಕೈಯಲ್ಲಿ ಹಣವಿಲ್ಲವಾದಾಗ ಉಪಪತ್ನಿ ಅವನನ್ನು ತ್ಯಜಿಸಿಬಿಡುತ್ತಾಳೆ. ಹಾಗೆಯೇ ಈ ಹೆಂಡತಿಯ ಸಹವಾಸ ಸಾಕೆನಿಸಿದರೆ ಗಂಡ ಅವಳನ್ನು ಬಿಟ್ಟು ಇನ್ನೊಬ್ಬಳನ್ನು ಕಟ್ಟಿಕೊಳ್ಳುತ್ತಾನೆ. ಆದರೆ ಇಲ್ಲಿ ಈ ಮನುಷ್ಯ ದೃಢವಾಗಿ ನಿಂತು ಸೇವೆ ಸಲ್ಲಿಸಿದ್ದೇ ಒಂದು ಆಶ್ಚರ್ಯಕರ ವಿಷಯ. ಎರಡನೆಯದಾಗಿ, ಆತ ತನ್ನ ವೈಯಕ್ತಿಕ ಸುಖದ ಕಡೆಗೂ ಗಮನ ಕೊಡದೆ ಅವಳ ಸೇವೆ ಮಾಡಿದನೆಂದರೆ ಅದರ ಹಿನ್ನೆಲೆಯಲ್ಲಿ ನಿಜವಾದ ತ್ಯಾಗ, ಪ್ರೀತಿ, ವಿಶ್ವಾಸ ಇವು ಇದ್ದಿರಲೇಬೇಕು. ಆದ್ದರಿಂದಲೇ ಶ್ರೀಮಾತೆ ಅವನನ್ನು ಹಾಗೆ ಮೆಚ್ಚಿಕೊಂಡರು. ಈವರೆಗೂ ನಾವು ಶ್ರೀಮಾತೆಯವರ ವ್ಯಕ್ತಿತ್ವದ ಗಂಭೀರ ಮುಖಗಳನ್ನೇ ನೋಡುತ್ತಾ ಬಂದಿದ್ದೇವೆ. ಅವರು ಲಜ್ಜಾಪಟಾವೃತೆ, ಮಿತಭಾಷಿಣಿ, ಜಗನ್ಮಾತೃ ಸ್ವರೂಪಿಣಿ ಎಂಬುದೆಲ್ಲ ನಿಜವೇ. ಆದರೆ ಸಜ್ಜನರಿಗೆ ಯೋಗ್ಯವಾದಂಥ ಹಾಸ್ಯಪ್ರಿಯತೆ, ರಸಿಕತೆಗಳು ಕೂಡ ಅವರಲ್ಲಿ ಇರಲಿಲ್ಲವೆಂದಲ್ಲ. ನಿಜಕ್ಕೂ ಅವರ ಸರಳ ಸರಸ ನಡವಳಿಕೆಯೇ ಎಷ್ಟೋ ಸಲ ಅವರ ಮಹಿಮೆಯನ್ನು ಮರೆಯಾಗಿಸಿ ಸಾಮಾನ್ಯ ಜನರು ಅವರೊಂದಿಗೆ ಇನ್ನಷ್ಟು ಸಲಿಗೆಯಿಂದ, ನಿರ್ಭಿಡೆಯಿಂದ ವರ್ತಿಸಲು ಅವಕಾಶ ಮಾಡಿಕೊಡುತ್ತಿತ್ತು. ಸಾಮಾನ್ಯವಾಗಿ ಜನರು ತಮ್ಮ ಅಜ್ಞತೆಯನ್ನು, ಎಂದರೆ ಯಾವುದೇ ವಿಷಯದಲ್ಲಿ ತಿಳುವಳಿಕೆ ಇಲ್ಲದಿರುವುದನ್ನು ಮರೆಮಾಚಿ ಇತರರ ಹೊಗಳಿಕೆಯನ್ನೇ ಪಡೆದುಕೊಳ್ಳುವ ಪ್ರಯತ್ನ ಮಾಡುತ್ತಾರೆ. ತಮ್ಮನ್ನು ನೋಡಿ ಇತರರು ಹಾಸ್ಯ ಮಾಡಿ ನಕ್ಕರೆ ತೀರಾ ಅವಮಾನಕರ ಎಂದು ಭಾವಿಸಿ ಚಡಪಡಿಸುತ್ತಾರೆ. ಆದರೆ ಶ್ರೀಮಾತೆ ಅಂತಹ ಬಿಗುಮಾನವನ್ನಿಟ್ಟುಕೊಂಡವರೇ ಅಲ್ಲ. ಸರಳ ಭಾವದಿಂದ ತಮ್ಮ ಅಜ್ಞತೆಯನ್ನು, ಅಸಾಮರ್ಥ್ಯವನ್ನು ಒಪ್ಪಿಕೊಳ್ಳುತ್ತಿದ್ದರು. ಅದನ್ನು ಕಂಡು ಯಾರಾದರೂ ನಕ್ಕರೆ ತಾವು ಅವರೊಂದಿಗೆ ಸೇರಿ ನಗುತ್ತಿದ್ದರು. ನಿಜಕ್ಕೂ ಈ ಬಗೆಯ ಸರಳತೆ ಆಧ್ಯಾತ್ಮಿಕ ವ್ಯಕ್ತಿತ್ವದ ಒಂದು ಪ್ರಧಾನ ಲಕ್ಷಣ. ಶ್ರೀರಾಮಕೃಷ್ಣರು ಹೇಳುತ್ತಿದ್ದಂತೆ, ಮನುಷ್ಯ ಅನೇಕ ಜನ್ಮಗಳ ತಪಸ್ಸಿನ ಫಲವಾಗಿ ಸರಳನಾಗುತ್ತಾನೆ. ಶ್ರೀಮಾತೆಯವರು ಮೊದಲ ಬಾರಿಗೆ ಕಲ್ಕತ್ತಕ್ಕೆ ಬಂದಿದ್ದಾಗ ಒಮ್ಮೆ ಒಂದು ಮನೆಗೆ ಹೋಗಿದ್ದವರು ಸ್ನಾನದ ಮನೆಯಲ್ಲಿ ನೀರಿಗಾಗಿ ನಲ್ಲಿ ತಿರುಗಿಸಿದರು. ಆದರೆ ನೀರು ಬರುವುದರ ಬದಲು ನಲ್ಲಿ ಹಿಸ್ ಎಂದು ಬುಸುಗುಟ್ಟಿತು. ಶ್ರೀಮಾತೆಯವರು ಹೆದರಿ ಕಂಗಾಲು. ಹೊರಗೆ ಓಡಿ ಬಂದು ಅಲ್ಲಿ ಕುಳಿತಿದ್ದ ಇತರ ಹೆಂಗಸರ ಮುಂದೆ ಗಾಬರಿಯಿಂದ, ನೋಡಿ, ಅಲ್ಲಿ ನಲ್ಲಿಯೊಳಗೆ ಒಂದು ಹಾವು ಸೇರಿಕೊಂಡಿದೆ. ನಾನು ನಲ್ಲಿ ತಿರುಗಿಸಿದ ಕೂಡಲೇ ಹಿಸ್ ಅಂತ ಶಬ್ದ ಮಾಡಿತು ಎಂದರು. ಈ ಮಾತನ್ನು ಕೇಳಿ ಆ ಹೆಂಗಸರೆಲ್ಲ ಎದ್ದು ಬಿದ್ದು ನಕ್ಕರು. ಅದು ಗಾಳಿ ಹೊರಬರುವುದರ ಶಬ್ದವಷ್ಟೇ ಎನ್ನುವುದು ಗೊತ್ತಾದಾಗ ಶ್ರೀಮಾತೆಯವರು ಎಲ್ಲರೊಂದಿಗೆ ತಾವೂ ನಕ್ಕು ವಿನೋದಿಸಿದರು. ಮುಂದೆಯೂ ಆಗಾಗ ಅವರು ಭಕ್ತರೆದುರು ಇದನ್ನು ಬಣ್ಣಿಸಿ ಸರಳ ಬಾಲಕಿಯಂತೆ ನಗುತ್ತಿದ್ದರು. ವಿದ್ಯುತ್ ಶಕ್ತಿ ಇಲ್ಲದ ಆ ಕಾಲದಲ್ಲಿ ಲಾಟೀನು, ಬುಡ್ಡಿ ದೀಪ ಇವೇ ಬೆಳಕಿನ ಸಾಧನ. ಜಯರಾಮ್ ಬಾಟಿಯಲ್ಲಿ ಶ್ರೀಮಾತೆಯವರು ಬಳಸುತ್ತಿದ್ದುದು ಹರಿಕೇನ್ ಲ್ಯಾಂಟರ್ನ್ ಎಂಬ ಹಳೆಯ ನಮೂನೆಯ ಲಾಟೀನನ್ನು. ಗಾಜಿನ ಬುರುಡೆ ಒಡೆದು ಹೋಗದಂತೆ ಸುತ್ತಲೂ ಒಂದೆರಡು ತಂತಿಗಳನ್ನು ಸುತ್ತಲಾಗಿದ್ದುದು ಅದರ ವೈಶಿಷ್ಟ್ಯ. ಆದರೆ ಅದರಲ್ಲಿ ವಿಶೇಷ ತಾಂತ್ರಿಕತೆ ಏನಿರಲಿಲ್ಲ. ಶ್ರೀಮಾತೆಯವರು ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದುದರಿಂದ ಆ ಲಾಟೀನು ಒಳ್ಳೆಯ ಬಾಳಿಕೆ ಬಂದಿತ್ತು. ಇಷ್ಟಾದರೂ ಅದನ್ನು ಶುಚಿಗೊಳಿಸಲು ಅದರ ಗಾಜಿನ ಬುರುಡೆಯನ್ನು ತೆಗೆಯಬೇಕೆಂದರೆ ಅವರಿಗೆ ಏನೋ ದಿಗಿಲು, ಕಷ್ಟ. ಈ ಲಾಟೀನಿನಲ್ಲಿ ಏನೇನೋ ಯಂತ್ರ ರಚನೆಗಳೆಲ್ಲ ಇವೆ. ಇದರ ಗಾಜನ್ನು ತೆಗೆಯಲು ನನ್ನಿಂದ ಸಾಧ್ಯವಿಲ್ಲಪ್ಪ ಎನ್ನುತ್ತಿದ್ದರು ಅವರು. ಇನ್ನೊಮ್ಮೆ ಒಬ್ಬಳ ಬುದ್ಧಿವಂತಿಕೆಯನ್ನು ಹೊಗಳಲು ಅವರೆನ್ನುತ್ತಾರೆ, ಕಲ್ಕತ್ತದ ಶಂಕರ ಬಾಬುವಿನ ಸೊಸೆಗೆ ಗಡಿಯಾರಕ್ಕೆ ಕೀ ಕೊಡಲು ಗೊತ್ತಿದೆ ಎಂದು. ಗಡಿಯಾರಕ್ಕೆ ಕೀ ಕೊಡುವುದೆಂದರೆ ಒಂದು ದೊಡ್ಡ ಯಂತ್ರಚಾಲನೆ ಮಾಡಿದಂತೆ.
ಅದೇನೋ ಬಹಳ ಜಾಣ್ಮೆಯ ಕೆಲಸ ಎಂಬ ಭಾವನೆ ಅವರದು. ಶ್ರೀರಾಮಕೃಷ್ಣರಿಗೆ ಲೆಕ್ಕದ ವಿಚಾರ ಗಾಬರಿ ಹುಟ್ಟಿಸುತ್ತಿತ್ತು. ಇಲ್ಲಿನ ಸ್ವಾರಸ್ಯವನ್ನು ಗಮನಿಸಬೇಕು ನಾವು. ಆಧುನಿಕ ಜನಕೋಟಿಯ ಜುಡುಕಿನ ಮತ್ತು ವಿಕೃತ ಮನೋಭಾವವನ್ನು ತಿದ್ದುವುದಕ್ಕಾಗಿ ಅವತರಿಸಿ ಬಂದ ಇವರಿಬ್ಬರ ಈ ಸರಳ ಅಕೃತ್ರಿಮ ಮನೋಭಾವವನ್ನು ವಿಶೇಷವಾಗಿ ಗಮನ ಕೊಟ್ಟು ನೋಡಬೇಕು. ಶ್ರೀಮಾತೆಯವರ ಸಾಂಸಾರಿಕ ಜೀವನದ ಪರಿಜ್ಞಾನ ಕೂಡ ತುಂಬಾ ಸ್ವಾರಸ್ಯವಾದದ್ದು. ಒಮ್ಮೆ ರಾಧಿ ಅವರ ಬಳಿಗೆ ಬಂದು, ನನ್ನ ಗಂಡ ನನಗೆ ಕಪಾಳಕ್ಕೆ ಹೊಡೆದು ಬಿಟ್ಟ ಎಂದು ದೂರು ತಂದಳು. ಶ್ರೀಮಾತೆಯವರಿಗೆ ಅಯ್ಯೋ ಪಾಪ ಎನ್ನಿಸಿತು. ಆದರೂ ಕೇಳಿದರು, ಯಾಕಂತೆ ಅವನು ಹೊಡೆದದ್ದು? ನಾನೇನು ಮಾಡಲಿಲ್ಲ ಅಮ್ಮ, ಸುಮ್ಮನೆ ಈ ಸ್ನಾನದ ಚೌಕವನ್ನು ಅವರ ಮೇಲೆ ಬೀಸಿದೆ ಅಷ್ಟೇ. ಈಗ ಶ್ರೀಮಾತೆಯವರ ಸಹಾನುಭೂತಿ ಪೂರ್ತಿ ಅವಳ ಕಡೆಗೇ ಆಯಿತು. ಛೇ, ಮನ್ಮಥ ಮಾಡಿದ್ದು ಶುದ್ಧ ತಪ್ಪು ಎಂದು ತೀರ್ಪಿತ್ತರು. ಆಗ ಅಲ್ಲೇ ಇದ್ದ ಒಬ್ಬಳು ಭಕ್ತೆ ಬಾಯಿ ಹಾಕಿ, ಆದರೆ ಅಮ್ಮ, ರಾಧೆ ಅವನನ್ನು ಚೌಕದಿಂದ ಹಾಗೇನಾದರೂ ಹೊಡೆದಿದ್ದ ಪಕ್ಷದಲ್ಲಿ ಗಂಡನಾದವನು ಕಪಾಳ ಮೋಕ್ಷ ಮಾಡಿದ್ದು ಏನೂ ಹೆಚ್ಚಲ್ಲ ಬಿಡಿ ಎಂದಳು. ಆಗ ಶ್ರೀಮಾತೆ ಬಹಳ ಆಶ್ಚರ್ಯಪಟ್ಟು, ಓ, ಹಾಗೆಲ್ಲ ಇದೆಯೇನು? ನಿಮ್ಮೊಳಗೆ ಹಾಗೆ ಜಗಳವಾಗುವುದುಂಟೇನು? ನನಗಿವೆಲ್ಲ ಗೊತ್ತೇ ಇಲ್ಲ. ಠಾಕೂರರಿಗೂ ನನಗೂ ಎಂದು ಆ ಬಗೆಯ ಜಗಳ ಆಗಲೇ ಇಲ್ಲ. ಅದಕ್ಕೆ ನನಗೆ ಇಂಥದ್ದೆಲ್ಲ ಅನುಭವವಿಲ್ಲ ಎಂದರು. ಬಳಿಕ ರಾಧೆಯ ಕಡೆ ತಿರುಗಿ, ಏ ರಾಧಿ, ಹಾಗಾದರೆ ನಿನ್ನದೇ ತಪ್ಪು. ಸೊಸೆಯಮ್ಮ ಕೂಡ ಹಾಗೆಯೇ ಹೇಳುತ್ತಿದ್ದಾಳೆ ಎಂದು ತಮ್ಮ ತೀರ್ಪು ಕೊಟ್ಟರು. ಶ್ರೀಮಾತೆಯವರು ಕೆಲವೊಮ್ಮೆ ಬೇಕೆಂದೇ ಹುಡುಗಾಟವಾಡುತ್ತಿದ್ದರು. ತಮ್ಮ ಸೇವೆ ಮಾಡಲು ಎಷ್ಟೋ ಜನ ಸಹಾಯಕರಿದ್ದರಾದರೂ ಒಂದು ದಿನ ಅವರು ಬಳಿಯಲ್ಲಿದ್ದ ಒಬ್ಬ ಪುಟ್ಟ ಹುಡುಗನನ್ನು ಕರೆದು, ಏನಪ್ಪ ಜಾಣಮರಿ, ನನಗೊಂದಿಷ್ಟು ಹೂ ಕಿತ್ತು ತಂದುಕೊಡುತ್ತೀಯಾ ಎಂದು ಕೇಳಿದರು. ಆದರೆ ಆ ಹುಡುಗನಿಗೆ ಏಕೋ ಇಷ್ಟವಿಲ್ಲ. ಹ್ಞೂ, ನಾನು ಕಿತ್ತುಕೊಡುವುದಿಲ್ಲ ಎಂದು ಬಿಟ್ಟ. ಆದರೆ ಶ್ರೀಮಾತೆಯವರು ಬಿಡಲಿಲ್ಲ. ಹಠ ಹಿಡಿದು ಬಲವಂತ ಮಾಡಿ ಕೊನೆಗೂ ಆ ಹುಡುಗನಿಂದಲೇ ಹೂ ಕೀಳಿಸಿ ತರಿಸಿಕೊಂಡರು. ಇದನ್ನು ನೋಡುತ್ತಿದ್ದವರಿಗೆಲ್ಲ ನಗುವೋ ನಗುವು. ಹಾಗೆಯೇ ಇನ್ನೊಂದು ರಾತ್ರಿ ಅವರು ಒಬ್ಬಳು ಹಳ್ಳಿಯ ಮುದುಕಿಯನ್ನು ಕರೆದು, ತಾಯಿ, ನನ್ನ ಕಾಲುಗಳು ಬಹಳ ನೋಯುತ್ತಿವೆ, ಸ್ವಲ್ಪ ಒತ್ತುತ್ತೀಯಾ ಎಂದು ಕೇಳಿದರು. ಅವರ ಸೇವೆಗೆ ಎಷ್ಟೋ ಜನ ಭಕ್ತೆಯರು ಸಿದ್ಧರಾಗಿದ್ದರು. ಆದರೆ ಅಂದು ಅವರಿಗೆ ಆ ಮುದುಕಿಯ ಸೇವೆಯೇ ಬೇಕೆನ್ನಿಸಿತ್ತು. ಆದರೆ ಅದಕ್ಕೆ ಸರಿಯಾಗಿ ಆ ಮುದುಕಿ, ಇಲ್ಲಮ್ಮ, ಬೆಳಗಿನಿಂದ ಕೆಲಸ ಮಾಡಿ ಮಾಡಿ ನನಗೆ ಆಯಾಸವಾಗಿದೆ. ಈ ರಾತ್ರಿ ಹೊತ್ತಿಗಾದರೂ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಈಗ ನಾನು ಕಾಲುತ್ತುತ್ತಾ ಕುಳಿತುಕೊಳ್ಳುವುದುಂಟೇ ಎಂದು ಬಿಟ್ಟಳು. ಆದರೆ ಶ್ರೀಮಾತೆಯವರು ಹುಡುಗುತನದ ಹಠ ಹಿಡಿದು ಕುಳಿತು ಬಿಟ್ಟರು. ಬಾರಮ್ಮ, ಸ್ವಲ್ಪವಾದರೂ ಒತ್ತು, ಇನ್ನೇನು ಮಾಡುತ್ತೀ ಹೇಳು, ಬಾ ಬಾ ಎಂದು ಕಾಡಿದರು. ಕೊನೆಗೂ ಅವರ ಹಠವೇ ಗೆದ್ದಿತು. ಮುದುಕಿ ಕಾಲುತ್ತಿದ್ದಳು. ಪ್ರತಿ ಶನಿವಾರವೂ ಶಾಲೆ ಮುಗಿಸಿಕೊಂಡು ಜಯರಾಂಪಾಟಿಗೆ ಬರುತ್ತಿದ್ದ ರಾಮಮಯ್ಯ ಶ್ರೀಮಾತೆಯವರ ಮನೆಗೆಲಸದಲ್ಲಿ ನೆರವಾಗಿ ಭಾನುವಾರವೆಲ್ಲ ಅಲ್ಲೇ ಇದ್ದು ಸೋಮವಾರ ಊರಿಗೆ ಹಿಂತಿರುಗುತ್ತಿದ್ದ. ಒಂದು ದಿನ ಬಹಳ ಜನ ಭಕ್ತರು ಬಂದು ಬಿಟ್ಟಿದ್ದರು. ಅವರಿಗೆಲ್ಲ ಅಡುಗೆಯಾಗಬೇಕಿತ್ತು. ಸರಿ, ಈ ಹುಡುಗನು ಶ್ರೀಮಾತೆಯವರೂ ಸೇರಿ ಚಪಾತಿ ಲಟ್ಟಿಸಲಾರಂಭಿಸಿದರು. ನಳಿನಿಗೆ ಅವುಗಳನ್ನು ಸುಡುವ ಕೆಲಸ. ಬಂಗಾಳದಲ್ಲಿ ಚಪಾತಿಯನ್ನು ಕಾವಲಿಯ ಮೇಲಿಟ್ಟು ಬಿಸಿ ಮಾಡಿ ತಕ್ಷಣ ಕಲ್ಲಿದ್ದಲ ಕೆಂಡದ ಮೇಲಿಟ್ಟು ಸುಡುತ್ತಾರೆ. ಇದರಿಂದ ಚಪಾತಿ ಚೆನ್ನಾಗಿ ಉಬ್ಬುತ್ತದೆ. ಚಪಾತಿ ಲಟ್ಟಿಸುವ ಕೆಲಸದಲ್ಲಿ ರಾಮಮಯ್ಯನಿಗೆ ಒಳ್ಳೆಯ ಕುಶಲ. ಅವನು ಒಂದೇ ಸಲಕ್ಕೆ 3 ಚಪಾತಿಗಳನ್ನು ಚಕಚಕ ಲಟ್ಟಿಸಿಕೊಡುತ್ತಿದ್ದ. ಅಷ್ಟೇ ಅಲ್ಲ, ಚಪಾತಿಗಳನ್ನು ಕೈಯಿಂದ ಮುಟ್ಟದೆ ಲಟ್ಟಣಿಗೆಯಿಂದಲೇ ತಿರುಗಿಸುತ್ತಿದ್ದ. ಈ ಮಧ್ಯೆ ಇದ್ದಕ್ಕಿದ್ದಂತೆ ನಳಿನಿ ಶ್ರೀಮಾತೆಯವರಿಗೆ, ಅತ್ತೆ, ನೀನು ಲಟ್ಟಿಸಿದ ಚಪಾತಿಗಳಿಗಿಂತ ರಾಮಮಯ್ಯ ಲಟ್ಟಿಸಿದ ಚಪಾತಿಗಳೇ ಚೆನ್ನಾಗಿ ಉಬ್ಬುತ್ತವೆ ಎಂದಳು. ಈ ಮಾತನ್ನು ಕೇಳಿದ ಶ್ರೀಮಾತೆಯವರು ತಕ್ಷಣ ಪುಟ್ಟ ಬಾಲಕಿಯ ಹಾಗೆ ಮುನಿಸಿಕೊಂಡು, ಹಾಗೇನು? ಹಾಗಾದರೆ ನಾನಿನ್ನು ಚಪಾತಿ ಲಟ್ಟಿಸುವುದಿಲ್ಲ, ಅವನೇ ಲಟ್ಟಿಸಲಿ. ಅಲ್ಲ, ಚಪಾತಿ ಲಟ್ಟಿಸಿ ಲಟ್ಟಿಸಿ ನನಗೆ ಕೂದಲು ಹಣ್ಣಾಯಿತು. ಇವನೋ ಇನ್ನೂ ಹಾಲು ಹಸುಳೆ. ಇವನ ಕೊರಳನ್ನು ಒತ್ತಿದರೆ ಸಾಕು, ಹಾಲು ಹೊರಬರುತ್ತದೆ. ಇವನು ನನಗಿಂತ ಚೆನ್ನಾಗಿ ಲಟ್ಟಿಸುತ್ತಾನೆಯೋ ಎಂದು ಹೇಳಿ ಲಟ್ಟಣಿಗೆಯ ಮಣೆಗಳನ್ನು ಪಕ್ಕಕ್ಕೆ ಸರಿಸಿಟ್ಟು ಕುಳಿತು ಬಿಟ್ಟರು. ಇದನ್ನು ಕಂಡು ರಾಮಮಯ್ಯ, ಓ, ನೀವು ಮಾಡದಿದ್ದರೆ ನಾನೂ ಮಾಡುವುದಿಲ್ಲ ಎಂದು ತಾನೂ ಲಟ್ಟಣಿಗೆ ಮಣೆಗಳನ್ನು ಪಕ್ಕಕ್ಕೆ ಸರಿಸಿ ನಳಿನಿಯನ್ನು ಕೇಳಿದ. ಅದು ಸರಿ, ನಾನು ಲಟ್ಟಿಸಿದ ಚಪಾತಿ ಯಾವುದು, ಅವರು ಲಟ್ಟಿಸಿದ ಚಪಾತಿ ಯಾವುದು ಅಂತ ನಿಮಗೆ ಹೇಗೆ ಗೊತ್ತಾಯಿತು ಎಂದು. ಇಬ್ಬರೂ ಲಟ್ಟಿಸಿ ಲಟ್ಟಿಸಿ ಹಾಕುತ್ತಿರುವಾಗ ಯಾರ ಚಪಾತಿ ಯಾವುದು ಎಂದು ಗೊತ್ತಾಗಲು ನಿಜಕ್ಕೂ ಸಾಧ್ಯವಿರಲಿಲ್ಲ.
ನಳಿನಿ ಈಗ ಏನು ಉತ್ತರ ಕೊಟ್ಟಳು? ಸುಮ್ಮನಾಗಬೇಕಾಯಿತು. ಆಗ ಶ್ರೀಮಾತೆಯವರ ಕೋಪವೂ ಶಾಂತವಾಯಿತು. ಲಟ್ಟಣಿಗೆ ಮಣೆ ಕೈಗೆ ತೆಗೆದುಕೊಂಡರು. ಶ್ರೀಮಾತೆಯವರ ನಿತ್ಯ ಜೀವನದಲ್ಲಿ ಎಂಥ ತಮಾಷೆ ಇದ್ದೇ ಇರುತ್ತಿತ್ತು. ಒಮ್ಮೆ ಸೋದರಿ ನಿವೇದಿತೆಯು ಸೋದರಿ ಕ್ರಿಸ್ಟೀನಾಳು ಅವರ ದರ್ಶನಕ್ಕಾಗಿ ಬಂದಿದ್ದರು. ನಿವೇದಿತ ಆಗತಾನೆ ಕೆಲವು ಬಂಗಾಳಿ ಶಬ್ದಗಳನ್ನು ಕಲಿತಿದ್ದಳು. ಅವಳು ಶ್ರೀಮಾತೆಯವರ ಮುಂದೆ ಆ ಬಂಗಾಳಿ ಶಬ್ದಗಳನ್ನು ಜೋಡಿಸಿ, ಮಾತೃದೇವಿ ಆಪನಿ ಹೋನ್ ಅಮಾದಿಗೇರ್ ಕಾಲಿ, ಆಪನಿ ಹೋನ್ ಅಮಾದಿಗೇರ್ ಕಾಲಿ ಎಂದರೆ, ಅಮ್ಮ ನೀವು ನಮ್ಮ ಕಾಳಿದೇವಿಯಾಗಿದ್ದೀರಿ ಎಂದು ಭಕ್ತಿಯಿಂದ ನುಡಿದಳು. ಕ್ರಿಸ್ಟೀನಾಳು ಆ ಮಾತನ್ನು ಅನುಮೋದಿಸಿದಳು. ಶ್ರೀಮಾತೆ ಅವರ ಮಾತನ್ನು ಕೇಳಿ ನಗುಮುಖದಿಂದ, ಇಲ್ಲಮ್ಮ, ನಾನು ಕಾಳಿ ಆಗಲೊಲ್ಲೆ. ಆಮೇಲೆ ನಾನು ಅವಳ ಹಾಗೆಯೇ ನಾಲಿಗೆಯನ್ನು ಹೊರಚಾಚಿಕೊಂಡು ನಿಂತಿರಬೇಕಾಗುತ್ತದೆ ಎಂದರು. ಆ ಮಾತನ್ನು ಇಂಗ್ಲಿಷಿಗೆ ಅನುವಾದ ಮಾಡಿ ತಿಳಿಸಿದಾಗ ಅವರಿಬ್ಬರೂ ನಕ್ಕು ಅರ್ಧಹಾಸ್ಯವಾಗಿ ಉತ್ತರಿಸಿದರು. ಮಾತೆಯವರು ಹಾಗೇನೂ ಕಷ್ಟಪಡಬೇಕಾಗಿಲ್ಲ. ನಾವೇ ಅವರನ್ನು ಕಾಳಿ ದೇವಿಯ ರೂಪದಿಂದ ಭಾವಿಸಿಕೊಳ್ಳುತ್ತೇವೆ. ಶ್ರೀರಾಮಕೃಷ್ಣರೇ ನಮಗೆ ಶಿವ ಎಂದು. ಆಗ ಶ್ರೀಮಾತೆ ಮುಗುಳ್ನಕ್ಕು, ಓ ಹಾಗಾದರೆ ಸರಿ, ಅದಾಗಬಹುದು ಎಂದರು. ಶ್ರೀಮಾತೆಯವರ ಪ್ರಸಾದಕ್ಕಾಗಿ ಭಕ್ತಾದಿಗಳು ಪ್ರತಿದಿನವೂ ಹಾತೊರೆಯುತ್ತಿದ್ದರು. ಆದ್ದರಿಂದ ಅವರು ತಮಗೆ ಬಡಿಸಿದ ಹಣ್ಣು ಸಿಹಿ ತಿನಿಸುಗಳಲ್ಲಿ ಸ್ವಲ್ಪ ಮಾತ್ರ ಸ್ವೀಕರಿಸಿ ಉಳಿದಿದ್ದನ್ನು ಬೇಕೆಂಬವರಿಗೆ ಪ್ರಸಾದವಾಗಿ ಕೊಡುತ್ತಿದ್ದರು. ಆದರೆ ಒಂದು ದಿನ ಅವರಿಗೆ ಜ್ವರ. ಅಂದು ಅವರು ನಿತ್ಯದ ಊಟದ ಬದಲಿಗೆ ಸಬ್ಬಕ್ಕಿ ಗಂಜಿಯನ್ನು ಕುಡಿಯುತ್ತಿದ್ದರು. ಆಗ ಬಳಿಯಲ್ಲಿದ್ದ ಕೆಲವು ಭಕ್ತರನ್ನುದ್ದೇಶಿಸಿ ಅವರು ತಮಾಷೆಯ ದನಿಯಲ್ಲಿ ಕೇಳಿದರು, ಏನ್ರಪ್ಪ, ಈ ದಿನ ನಿಮಗೆಲ್ಲ ಪ್ರಸಾದದ ಮೇಲೆ ಭಕ್ತಿ ಇರುವ ಹಾಗೆ ಕಾಣುತ್ತಿಲ್ಲವಲ್ಲ? ನಿಜ, ಈ ಸಬ್ಬಕ್ಕಿ ಗಂಜಿಯೂ ಪ್ರಸಾದವೇ. ಆದರೆ ಎಷ್ಟೇ ಆದರೂ ಇದು ಸಿಹಿ ತಿಂಡಿಯ ಪ್ರಸಾದಕ್ಕೆ ಸಮವಾದೀತೆ? ಒಮ್ಮೆ ಪ್ರಕಾಶ ಬ್ರಹ್ಮಚಾರಿಗಳು ಶ್ರೀಮಾತೆಯವರ ಪಾದಗಳಿಗೆ ಕಮಲ ಪುಷ್ಪಗಳನ್ನು ಸಮರ್ಪಿಸಿ ಪ್ರಣಾಮ ಮಾಡುತ್ತಾ, ಅಮ್ಮ, ಇನ್ನು ಮೇಲಾದರೂ ನನ್ನನ್ನು ಅಲೆದಾಡಿಸಬೇಡಿ ಎಂದು ಪ್ರಾರ್ಥಿಸಿಕೊಂಡರು. ಎಂದರೆ ನನ್ನನ್ನು ಮತ್ತೆ ಮತ್ತೆ ಈ ಜನನ ಮರಣಗಳ ಚಕ್ರಕ್ಕೆ ಸಿಲುಕಿಸಬೇಡಿ ಎನ್ನುವುದು ಅವರ ಮಾತಿನ ಅರ್ಥ. ಅದಕ್ಕೆ ಶ್ರೀಮಾತೆಯವರು ತಮಾಷೆಯಾಗಿ ಪ್ರತಿನುಡಿದರು, ಹೌದು, ಇಷ್ಟು ಕಾಲ ನೀನು ನನ್ನನ್ನು ಮರೆತು ಬಿಟ್ಟು ಅಲೆದಾಡಿದೆಯಲ್ಲ, ಈಗ ನಾನು ನಿನ್ನನ್ನು ಸ್ವಲ್ಪವಾದರೂ ಅಲೆದಾಡಿಸಬಾರದೆ? ಎಷ್ಟು ಸ್ವಾರಸ್ಯವಾಗಿದೆ ಈ ಮಾತು. ನಿಜಕ್ಕೂ ಇದು ತಮಾಷೆಗೆ ತಮಾಷೆ, ಗಂಭೀರಕ್ಕೆ ಗಂಭೀರ. ಶ್ರೀಮಾತೆಯವರು ಹೀಗೆ ಆಗಾಗ ತಮಾಷೆ ಮಾಡುತ್ತಿದ್ದರು ಮತ್ತು ಸ್ವತಃ ತಮ್ಮ ಬಗ್ಗೆಯೂ ಹಾಸ್ಯ ಮಾಡಿಕೊಳ್ಳುತ್ತಿದ್ದರು. ಆದರೆ ಯಾರಾದರೂ ಮೂರ್ಖತನದಿಂದ ಎಲ್ಲರೆದುರಿಗೆ ನಗೆಪಾಟಲಿಗೆ ಗುರಿಯಾದರೆ ಅವರು ಆ ಸಂದರ್ಭದಲ್ಲಿ ನಗುತ್ತಿರಲಿಲ್ಲ. ಬದಲಾಗಿ ತಮ್ಮ ಸಹಾನುಭೂತಿ ತೋರುತ್ತಿದ್ದರು. ಅವರು ಕೊನೆಯ ಬಾರಿ ಜಯರಾಮ್ ಬಾಟಿಯಲ್ಲಿದ್ದಾಗ ರಾಂಚಿಯ ಕೆಲವರು ಭಕ್ತರು ಅವರಿಗಾಗಿ ಹಣ್ಣು ಹಂಪಲು ತಂದಿದ್ದರು. ಆಗ ಬಳಿಯಲ್ಲೇ ಅವರ ದೂರದ ಸಂಬಂಧಿಯಾದ ಭಾವಿನಿ ದೇವಿ ಎಂಬಾಕೆ ಕುಳಿತಿದ್ದಳು. ಇವಳು ವಿಧವೆ. ಶ್ರೀಮಾತೆಯವರ ಮನೆಯವರೆಲ್ಲರೂ ಈಕೆಯನ್ನು ಭಾವಿನಿ ಚಿಕ್ಕಮ್ಮ ಎಂದು ಕರೆಯುತ್ತಿದ್ದರು. ಇವಳ ವೃದ್ಧೆ ತಾಯಿಗೆ ಆಗ ಖಾಯಿಲೆಯಾಗಿತ್ತು. ಆ ಮುದುಕಿಗಾಗಿ ಎಂದು ಶ್ರೀಮಾತೆಯವರು 2 ದಾಳಿಂಬೆ ಹಣ್ಣುಗಳನ್ನು ಮೊದಲೇ ಅವಳ ಕೈಗೆ ಕೊಟ್ಟಿದ್ದರು. ಈಗ ಈ ರಾಂಚಿಯ ಭಕ್ತರು ಅಷ್ಟೊಂದು ಹಣ್ಣುಗಳನ್ನು ತಂದದ್ದನ್ನು ಕಂಡು ಭಾವಿನಿ ದೇವಿಗೆ ಅವುಗಳಲ್ಲೂ ತನಗಿಷ್ಟು ಸಿಗಬಾರದೆ ಎಂದು ಆಸೆಯಾಯಿತು. ತನ್ನ ಆಸೆಯನ್ನು ಬಾಯ್ಬಿಟ್ಟು ಹೇಳಿದರೆ ನಾಚಿಕೆಗೇಡಾಗುತ್ತದೆ ಎನ್ನುವುದು ಅವಳಿಗೆ ತೋಚಲಿಲ್ಲ. ಅಷ್ಟೇ ಅಲ್ಲ, ಆಕೆ ನಿಟ್ಟುಸಿರಿಟ್ಟು, ಅಯ್ಯೋ, ಪರಮಹಂಸ ದೇವರಿಗೆ ಮೊದಲು ನನ್ನನ್ನೇ ಮದುವೆ ಮಾಡಿಕೊಡಬೇಕು ಅಂದುಕೊಂಡಿದ್ದರು. ಆದರೆ ಅವರು ಹುಚ್ಚರು ಅಂತ ಭಾವಿಸಿ ನನ್ನ ತಂದೆ ನನ್ನನ್ನು ಅವರಿಗೆ ಕೊಡಲಿಲ್ಲ. ಆ ಮದುವೆ ಏನಾದರೂ ನಡೆದು ಹೋಗಿದ್ದರೆ ಈಗ ಈ ಹಣ್ಣು ಹಂಪಲುಗಳೆಲ್ಲ ನನ್ನ ಮನೆಗೆ ಬರುತ್ತಿದ್ದವು ಎಂದು ಗಟ್ಟಿಯಾಗಿ ಹೇಳಿಬಿಟ್ಟಳು. ಈ ಮಾತನ್ನು ಕೇಳಿ ಅವಳ ಮೂರ್ಖತನಕ್ಕಾಗಿ ಅಲ್ಲಿದ್ದವರೆಲ್ಲ ಬಿದ್ದು ಬಿದ್ದು ನಕ್ಕರು. ಶ್ರೀಮಾತೆಯವರ ಮುಖದಲ್ಲೂ ನಗೆ ಮೂಡಿತು. ಆದರೆ ಪರಿಹಾಸದಿಂದಲ್ಲ. ತಿರಸ್ಕಾರಕ್ಕೀಡಾದ ಭಾವಿನಿ ದೇವಿಯ ಬಗ್ಗೆ ಸಹಾನುಭೂತಿಪರವಾದ ಮುಗುಳ್ನಗು ಅದು. ಅವರು ಅವಳಿಗೆ, ನಿನಗೆ ಇನ್ನೂ ಏನೇನು ಬೇಕೋ ಎಲ್ಲವನ್ನೂ ತೆಗೆದುಕೊಮ್ಮ ಎಂದು ಹೇಳಿ ಬಳಿಕ ಬ್ರಹ್ಮಚಾರಿಗಳೊಬ್ಬರನ್ನು ಕರೆದು, ಇದರಲ್ಲಿ ಠಾಕೂರರ ನೈವೇದ್ಯಕ್ಕಾಗಿ ಸ್ವಲ್ಪ ತೆಗೆದಿಟ್ಟುಕೊಂಡು ಪರಂಗಿ ಹಣ್ಣು, ದಾಳಿಂಬೆ ಹಣ್ಣು, ಇನ್ನೂ ಏನೇನಿದೆಯೋ ಎಲ್ಲವನ್ನೂ ಭಾವಿನಿಗೆ ಕೊಟ್ಟು ಬಿಡು ಎಂದರು. ಭಾವಿನಿ ದೇವಿ ಬಹಳ ಸಂತೋಷದಿಂದ ಆ ಹಣ್ಣುಗಳನ್ನೆಲ್ಲ ತುಂಬಿಕೊಂಡು ಹೊರಟಳು. ಆಗ ಶ್ರೀಮಾತೆ ತುಂಬಾ ಸಹಾನುಭೂತಿಯಿಂದ ಆತ್ಮೀಯತೆಯಿಂದ, ಭಾವಿನಿ, ನಿನ್ನ ತಾಯಿಗೆ ಪರಂಗಿ ಹಣ್ಣು ಕೊಡಬೇಡ.
ಅದು ಅವಳ ಶರೀರಕ್ಕೆ ಒಗ್ಗಲಾರದು ಎಂದು ಹೇಳಿ ಕಳಿಸಿದರು. ನಾವು ಹಿಂದೆಯೇ ನೋಡಿದಂತೆ ಹಣ, ಆಭರಣ ಇವುಗಳಿಗೆ ಸಂಬಂಧಪಟ್ಟಂತೆ ಶ್ರೀಮಾತೆಯವರ ಧೋರಣೆ ಶ್ರೀರಾಮಕೃಷ್ಣರದ್ದಕ್ಕಿಂತ ಬೇರೆ. ಈ ಹಣ, ಆಭರಣಗಳು ತಮ್ಮ ಕೈಗೆ ಬಂದರೆ ಅವನ್ನು ಶ್ರೀಮಾತೆ ಪೂಜ್ಯ ಬುದ್ಧಿಯಿಂದ ತಲೆಗೆ ಮುಟ್ಟಿಸಿಕೊಳ್ಳುತ್ತಿದ್ದರು. ಆಗ ಯಾರಾದರೂ, ಅಮ್ಮ, ಶ್ರೀರಾಮಕೃಷ್ಣರು ಎಂದೂ ಹಾಗೆ ಮಾಡಿದವರಲ್ಲ ಅಲ್ಲವೇ? ಹಾಗಿರುವಾಗ ನೀವು ಅವಕ್ಕೆಲ್ಲ ಅಷ್ಟೊಂದು ಮನ್ನಣೆ ಕೊಡುತ್ತೀರಲ್ಲ ಎಂದರೆ ಅವರು ತಕ್ಷಣ ನೇರವಾಗಿ ಅರ್ಥಗರ್ಭಿತವಾದ ಮಾತಿನಿಂದ ಉತ್ತರಿಸುತ್ತಿದ್ದರು. ಏನಪ್ಪ, ನನ್ನನ್ನು ಅವರ ಜೊತೆಗೆ ಹೋಲಿಸುವುದೇ? ನಾನೆಷ್ಟಾದರೂ ಹೆಂಗಸು. ಸ್ವತಃ ಠಾಕೂರರೇ ನನಗೋಸ್ಕರ ಚಿನ್ನದ ಆಭರಣ ಮಾಡಿಸಿ ಹಾಕಿದ್ದರು ಎಂದು. ಅವರು ಹಣ, ಚಿನ್ನ ಇವೆಲ್ಲ ಲಕ್ಷ್ಮೀದೇವಿಯ ಪ್ರತೀಕ ಎಂಬ ಭಾವದಿಂದ ಕಾಣುತ್ತಿದ್ದರು. ಆದರೆ ಹಾಗೆಂದು ಅವರಿಗೆ ಹಣದ ಮೇಲೆ ಮೋಹ, ಮಮಕಾರ ಎಂದು ತಿಳಿದರೆ ತಪ್ಪಾಗುತ್ತದೆ. ಅವರ ವ್ಯವಹಾರವನ್ನು ಸ್ವಲ್ಪ ಗಮನಿಸಿದರೆ ಹಣಕಾಸಿನ ಬಗ್ಗೆ ಅವರಿಗಿದ್ದ ನಿರ್ಮಮತೆ ಎಷ್ಟು ತೀವ್ರವಾದದ್ದು ಎನ್ನುವುದು ಸ್ಪಷ್ಟವಾಗುತ್ತದೆ. ಒಮ್ಮೆ ಅವರು ಜಯರಾಮ್ ಬಾಟಿಯ ಒಬ್ಬಳು ಬಡ ಹೆಂಗಸಿಗೆ ಕೊಡಲು ಒಂದು ಸೀರೆಯನ್ನು ಕೊಂಡು ತರುವಂತೆ ಬ್ರಹ್ಮಚಾರಿಗಳೊಬ್ಬರ ಕೈಯಲ್ಲಿ 10 ರೂಪಾಯಿ ನೋಟನ್ನು ಕೊಟ್ಟು ಕಳಿಸಿದರು. ಬ್ರಹ್ಮಚಾರಿಗಳು 2.5 ರೂಪಾಯಿನ ಒಂದು ಸೀರೆ ತಂದು ಉಳಿದ 7.5 ರೂಪಾಯಿಯನ್ನು ವಾಪಸ್ಸು ಕೊಡಬಂದಾಗ ಶ್ರೀಮಾತೆಯವರು, ಇದೇನು, ನಾನು ನಿನಗೆ ಕೊಟ್ಟದ್ದೇ 5 ರೂಪಾಯಿ, ನೀನೀಗ 7.5 ರೂಪಾಯಿ ಹಿಂದಕ್ಕೆ ಕೊಡುತ್ತಿದ್ದೀಯಲ್ಲ, ಆ ಹೆಚ್ಚಿಗೆ ಹಣವನ್ನು ನಾನು ತೆಗೆದುಕೊಳ್ಳಲಾರೆ ಎಂದರು. ಅದಕ್ಕೆ ಬ್ರಹ್ಮಚಾರಿಗಳು ಕೇಳಿದರು, ಅಮ್ಮ, ನಿಮ್ಮ ಪೆಟ್ಟಿಗೆಯಲ್ಲಿ 10 ರೂಪಾಯಿ ನೋಟುಗಳು ಎಷ್ಟಿದ್ದವು ಅಂತ ನಿಮಗೆ ನೆನಪಿದೆ ತಾನೆ? ಶ್ರೀಮಾತೆಯವರಿಗೆ ಅದರ ವಿಷಯವೇ ಗೊತ್ತಿರಲಿಲ್ಲ. ಹೋಗಲಿ, ಪೆಟ್ಟಿಗೆಯಲ್ಲಿ ಒಟ್ಟು ಎಷ್ಟು ಹಣ ಇತ್ತು ಎನ್ನುವುದಾದರೂ ನೆನಪಿದೆಯೇ ಎಂದು ಬ್ರಹ್ಮಚಾರಿಗಳು ಕೇಳಿದರು. ಅದಕ್ಕೂ ಶ್ರೀಮಾತೆ ಇಲ್ಲಪ್ಪ ಎಂದೇ ಹೇಳಿದರು. ಆಗ ಬ್ರಹ್ಮಚಾರಿಗಳು ಮುಗುಳ್ನಕ್ಕು ನುಡಿದರು. ಸರಿ, ಹಾಗಾದರೆ ನೀವೇ ಆಲೋಚಿಸಿ ನೋಡಿ. ನೀವು ನನಗೆ ಕೊಟ್ಟಿರದಿದ್ದರೆ ಆ ಹೆಚ್ಚಿನ ಹಣ ನನಗಾದರೂ ಎಲ್ಲಿಂದ ಬರಬೇಕು? ಇಷ್ಟು ಹೇಳಿದ ಮೇಲೆ ಶ್ರೀಮಾತೆಯವರು ಬಾಕಿ ಹಣವನ್ನು ತೆಗೆದುಕೊಂಡರು. ಅವರಿಗೆ ಹಣದ ಮೇಲೆ ಏನಾದರೂ ಆಸಕ್ತಿ ಇದ್ದಿದ್ದರೆ ಇಷ್ಟು ಸರಳವಾದ ತರ್ಕ ಅವರಿಗೆ ಮೊದಲೇ ಹೊಳೆಯದಿರುತ್ತಿತ್ತೆ? ಅಥವಾ ತಮ್ಮ ಬಳಿ ಎಷ್ಟು ಹಣ ಇದೆ ಎನ್ನುವುದಾದರೂ ಅವರಿಗೆ ತಿಳಿಯದಿರುತ್ತಿತ್ತೆ? ಈ ಬಗೆಯ ಅನಾಸಕ್ತಿ ಅವರ ಹುಟ್ಟು ಸ್ವಭಾವವೇ ಆಗಿತ್ತು.